ಇದು ಜಿ ಕನ್ನಡ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕೃಷಿ ಇಲಾಖೆಯ ಭ್ರಷ್ಟ ಆಫೀಸರ್ಸ್ ವಿರುದ್ಧ ತನಿಖೆ ಪೂರ್ಣಗೊಂಡಿದೆ. ಹೌದು, ಇದು ನಿಮ್ಮ ಜಿ ಕನ್ನಡ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಲೋಕಾಯುಕ್ತ ತನಿಖೆಯಲ್ಲಿ ಬಯಲಾಗಿದೆ ಆ ಭ್ರಷ್ಟಾಚಾರ. ಲೋಕಾಯುಕ್ತ ತನಿಖಾ ವರದಿ ಭ್ರಷ್ಟಾಚಾರ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಹೌದು, 4 ಅಧಿಕಾರಿಗಳಿಂದ ಹಣ ವಸೂಲಿಗೆ ಸೂಚನೆಯನ್ನ ಕೊಡಲಾಗಿತ್ತು. ಕೃಷಿ ಇಲಾಖೆಯ ಭ್ರಷ್ಟ ಆಫೀಸರ್ಸ್ನ ವಿರುದ್ಧ ತನಿಖೆ ಪೂರ್ಣಗೊಂಡಿದೆ. ಲೋಕಾಯುಕ್ತ ತನಿಖೆಯಲ್ಲಿ ಬಯಲಾಗಿದೆ ಆ ಭ್ರಷ್ಟಾಚಾರ. ಆ 4 ಅಧಿಕಾರಿಗಳಿಂದ ಹಣ ವಸೂಲಿಗೆ ಸೂಚನೆಯನ್ನ ಕೊಡಲಾಗಿತ್ತು. 24.77 ಲಕ್ಷ ಅಂದ್ರೆ 24,77,000 ನಷ್ಟವನ್ನ 9% ಬಡ್ಡಿಯೊಂದಿಗೆ ವಸೂಲಿ. ಹಾಗಾದರೆ ಲೋಕಾಯುಕ್ತ ವರದಿಯಲ್ಲಿರುವಂಥ ಸತ್ಯಾಸತ್ಯತೆಯಾದರೂ ಏನು? ಕೃಷಿ ಇಲಾಖೆಯ ಭ್ರಷ್ಟ ಆಫೀಸರ್ನ ಭ್ರಷ್ಟಾಚಾರ ಎಷ್ಟರ ಮಟ್ಟಿಗಿದೆ? ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ. ಪ್ರಮುಖವಾಗಿ ಸಿದ್ದರಾಮಯ್ಯ ಇರ್ಬೋದು ಅಥವಾ ಕಾಂಗ್ರೆಸ್ನ ಬಹುತೇಕ ನಾಯಕರು ಒಂದು ಭರವಸೆಯನ್ನು ಕೊಟ್ಟಿದ್ದರು. ಏನದು? ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತವನ್ನು ಕೊಡುವ ನಮ್ಮ ಪ್ರಯತ್ನ ಸಾಗಿದೆ ಅಂತ. ಹಾಗಾದರೆ ಇದೇನಾ ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ? ಬೇರಾವುದೂ ಅಲ್ಲ, ಇದು ಕೃಷಿ ಇಲಾಖೆಯ ವಿಚಾರ. ಕೃಷಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಎಷ್ಟರ ಮಟ್ಟಿಗೆ ತಾಂಡವವಾಡ್ತಿದೆ ಅಂತ ಇದೊಂದು ಉದಾಹರಣೆ. ಇಂಥ ಬೇಕಾದಷ್ಟು ಪ್ರಕರಣಗಳಿದ್ದಾವೆ. ಲೋಕಾಯುಕ್ತ ತನಿಖೆಯಲ್ಲಿ ಆ ಭ್ರಷ್ಟಾಚಾರದ ಕರಾಳ ರೂಪ ಹೊರಗೆ ಬಂದಿದೆ. ಲೋಕಾಯುಕ್ತ ತನಿಖಾ ವರದಿಯಲ್ಲಿ ಭ್ರಷ್ಟಾಚಾರ ಅಂತಲೇ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. ಲೋಕಾಯುಕ್ತ ವರದಿಯಲ್ಲಿ ಅಧಿಕಾರಿಗಳ ತಪ್ಪು ಸಾಬೀತಾಗಿದೆ. ಕೃಷಿ ಇಲಾಖೆ ಆಯುಕ್ತರಿಗೆ ರಾಮಲಿಂಗೇಗೌಡರ ಪತ್ರ. ಸಾಮಾಜಿಕ ಕಾರ್ಯಕರ್ತ ರಾಮಲಿಂಗೇಗೌಡರು ಬರೆದಿರುವಂತಹ ಪತ್ರದಲ್ಲಿ ಏನೆಲ್ಲ ಪ್ರಮುಖ ಅಂಶಗಳಿದ್ದಾವೆ? ಯಳಂದೂರು ತಾಲೂಕು ಗುಂಬಳ್ಳಿ ಗೌಡಹಳ್ಳಿ ಗ್ರಾಮಗಳು 2021-22ರ ಸಾಲಿನಲ್ಲಿ 5 ಚೆಕ್ ಡ್ಯಾಂಗಳ ನಿರ್ಮಾಣ. ಇವೆಲ್ಲವೂ ಕೂಡ ದಾಖಲೆಯಲ್ಲಿರುತ್ತೆ, ಅಸಲಿಗೆ ಆಗಬೇಕಲ್ಲ. ಕಾಮಗಾರಿಯಲ್ಲಿ ಹಣಕಾಸು ಅಕ್ರಮ ಆಗಿದೆ, ಕರ್ತವ್ಯ ಲೋಪ ಕೂಡ ಕಂಡು ಬಂದಿದೆ. ಹಾಗಾಗಿ ಸಾಮಾಜಿಕ ಕಾರ್ಯಕರ್ತ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿರುವಂತಹ ರಾಮಲಿಂಗೇಗೌಡರು ದೂರನ್ನು ದಾಖಲು ಮಾಡಿರ್ತಾರೆ. ಸತ್ಯಾಸತ್ಯತೆ ಹೊರಗೆ ಬರಬೇಕು, ಆ ಭ್ರಷ್ಟರಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅನ್ನುವಂತಹ ನಿರ್ಧಾರದಿಂದ ತೆಗೆದುಕೊಂಡಂತಹ ಒಂದು ಪ್ರಮುಖ ಬೆಳವಣಿಗೆ ಇದು. ಹಾಗಾದರೆ ಯಾವೆಲ್ಲ ಅಧಿಕಾರಿಗಳ ವಿರುದ್ಧ ಕಂಡು ಬಂದಿರುವಂತಹ ಆರೋಪ ಇದು ಬಹಳ ಮುಖ್ಯ ಆಗುತ್ತೆ. HT ಚಂದ್ರಕಲಾ, ಜಂಟಿ ಕೃಷಿ ನಿರ್ದೇಶಕಿ ಮೈಸೂರು. ಸೋಮಶೇಖರ್, ಉಪ ಕೃಷಿ ನಿರ್ದೇಶಕರು ಮಡಿಕೇರಿ. ಅಮೃತೇಶ್ವರ, ಸಹಾಯಕ ನಿರ್ದೇಶಕರು ಕೃಷಿ ಇಲಾಖೆ. ವೆಂಕಟರಂಗಶೆಟ್ಟಿ, ಯಳಂದೂರು, ಸಹಾಯಕ ಅಧಿಕಾರಿ. ಇವರ ವಿರುದ್ಧ ಕಂಡು ಬಂದಿರುವಂತಹ ಗಂಭೀರ ಆರೋಪಕ್ಕೆ ಲೋಕಾಯುಕ್ತ ತನಿಖೆಯಲ್ಲೂ ಕೂಡ ಸ್ಪಷ್ಟ ಉತ್ತರ ಲಭ್ಯವಾಗಿದೆ. ಇದು ಹೇಗೆ ಗೊತ್ತಾ? ಬೇಲಿನೇ ಎದ್ದು ಹೊಲ ಮೇಯೋದು ಅಂತಾರಲ್ಲ ಹಾಗೆ. ಕೃಷಿ ಇಲಾಖೆ ಅಂದಾಗ, ಸರ್ಕಾರಿ ಕೆಲಸ ಅಂದಾಗ, ಅಧಿಕಾರಿಗಳು ಅಂದಾಗ ಅಪಾರ ನಂಬಿಕೆ ಇರುತ್ತೆ. ಇಂಥ ಅಧಿಕಾರಿಗಳು ಆ ನಂಬಿಕೆಯನ್ನು ತೆಗೆದುಹಾಕುವಂತಹ ಕೆಲಸಗಳನ್ನು ಮಾಡಿಬಿಡ್ತಾರೆ. 2023ರಲ್ಲಿ ನಮ್ಮ ಒಕ್ಕೂಟದ ಪದಾಧಿಕಾರಿ ಪಿ ಸುರೇಂದ್ರ ಕುಮಾರ್ ಅಂತೇಳಿ ಚಾಮರಾಜನಗರ ಜಿಲ್ಲೆಯವರು, ಅವರು ಒಂದು 5 ಕಾಮಗಾರಿಗಳ ವಿಚಾರದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಡಾಕ್ಯುಮೆಂಟ್ ತೆಗೆದು ಸ್ಥಳ ಪರಿಶೀಲನೆ ಮಾಡಿದಾಗ ಗೊತ್ತಾಯಿತು, ಯಳಂದೂರಿನಲ್ಲಿ 5 ಚೆಕ್ ಡ್ಯಾಮ್ಗಳಲ್ಲಿ ಬಹಳ ಗಂಭೀರವಾಗಿ ಭ್ರಷ್ಟಾಚಾರ ಆಗಿದೆ ಮತ್ತು ಅತಿ ಮುಖ್ಯವಾಗಿ ಕಳಪ ಕಾಮಗಾರಿಯಾಗಿದೆ ಅಂತೇಳಿ ಒಂದು ಮೇಲ್ನೋಟಕ್ಕೆ ಕಂಡು ಬಂದಂಥ ಸಂದರ್ಭದಲ್ಲಿ 2023ರಲ್ಲಿ ಲೋಕಾಯುಕ್ತಕ್ಕೆ ದೂರನ್ನು ಸಲ್ಲಿಸ್ತಾರೆ. ಈಗ 2025 10ನೇ ತಿಂಗಳಲ್ಲಿ ಲೋಕಾಯುಕ್ತದಿಂದ ಒಂದು ವರದಿ ಬಂದಿದೆ. 4 ಜನ ತಪ್ಪಿತಸ್ಥ ಅಧಿಕಾರಿಗಳು ನೇರವಾಗಿ ಭಾಗಿಯಾಗಿದ್ದಾರೆ ಅಂತೇಳಿ. ಅದರಲ್ಲೊಬ್ಬರು ಇಂದಿನ ಜಂಟಿ ನಿರ್ದೇಶಕರಾಗಿದ್ದಂತಹ ಚಂದ್ರಕಲಾ, ಇವರು ಪ್ರಸ್ತುತ ಇವಾಗ ಮೈಸೂರು ಕಾಡಾದಲ್ಲಿದ್ದಾರೆ. ಮತ್ತು ಇನ್ನೊಬ್ಬ DS ಸೋಮಶೇಖರ್ ಅಂತೇಳಿ, ಅವರು ಸಹ ಮಡಿಕೇರಿಯಲ್ಲಿ ಉಪ ಕೃಷಿ ನಿರ್ದೇಶಕರಾಗಿದ್ದಾರೆ. ಜೊತೆಗೆ ಅಮೃತೇಶ್ವರ್ ಅಂತೇಳಿ ಸಹಾಯಕ ನಿರ್ದೇಶಕರು ಮತ್ತು ವೆಂಕಟರಂಗಶೆಟ್ಟಿ ಅಂತೇಳಿ ಸಹಾಯಕ ಕೃಷಿ ಅಧಿಕಾರಿ ಆ್ಯಂಡ್ ಪ್ರಭಾರ, ಇವರು ನೇರ ಆರೋಪಿದಾರರು. ಇದರಲ್ಲಿ ಪ್ರಮುಖ ಆರೋಪಿ ವೆಂಕಟರಂಗಶೆಟ್ಟಿ ಅವರು. ಇವರು ಕಳೆದ 24 ವರ್ಷಗಳಿಂದ ಒಂದೇ ಕಚೇರಿಯಲ್ಲಿ ಕೂತಿರುವಂಥದ್ದು. ಹಾಗೆಯೇ ಪ್ರಮುಖ ಲೋಕಾಯುಕ್ತ ತನಿಖಾ ವರದಿಯಲ್ಲಿ ಕಂಡುಬಂದಿರತಕ್ಕಂಥದ್ದು ನೇರ ಆರೋಪಿ ವೆಂಕಟರಂಗಶೆಟ್ಟಿ ಅಂತೇಳಿ. ಇವರ 4 ಜನರು
KTPP ಕಾಯ್ದೆ ಅನ್ವಯ ನಿಯಮವನ್ನು ಉಲ್ಲಂಘಿಸಿರುವಂಥದ್ದು ಮತ್ತು 4ನೇ ದರ್ಜೆ ಗುತ್ತಿಗೆದಾರನಿಂದ ಕೆಲಸ ಮಾಡಿಸಿರುವಂಥದ್ದು ಮತ್ತು ಮಾಡಿಸಿರುವಂಥ ಕೆಲಸ 2021-22ರಲ್ಲಿ ನಡೆದಿರುವಂಥ ಕಾಮಗಾರಿ 2025 ಆಲ್ರೆಡಿ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು ಲೋಕಾಯುಕ್ತ ತನಿಖಾ ವರದಿಯಲ್ಲೂ ಸಾಬೀತಾಗಿದೆ ವಿತ್ ಸಾಕ್ಷಿ ಸಮೇತ. ಹಾಗಾಗಿ ಇವರ 4 ಜನ ಅಧಿಕಾರಿಗಳಿಂದ ಇಂತಿಷ್ಟು ಹಣವನ್ನು ವಸೂಲಿ ಮಾಡಬೇಕು ಅಂತೇಳಿ ತನಿಖಾ ವರದಿಯಲ್ಲಿ ಬಂದಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಚಂದ್ರಕಲಾ ಅವರು 74,322 ರೂಪಾಯಿಯನ್ನು ಸರ್ಕಾರಕ್ಕೆ ಇವರು ಕಟ್ಟಬೇಕಾಗ್ತದೆ. ಸೋಮಶೇಖರ ಈತಂದು ಸಹ ಪಾಲುದಾರದೆ 2,47,000ವನ್ನು ಕೃಷಿ ಇಲಾಖೆಗೆ ಇವರು ವಾಪಸ್ ಕಟ್ಟಬೇಕಾಗಿದೆ. ಜೊತೆಗೆ ಅಮೃತೇಶ್ವರ್ ಏನಿದ್ದಾನೆ ಈತ 6,19,345 ರೂಪಾಯಿಯನ್ನು ಈತ ಇಲಾಖೆಗೆ ಕಟ್ಟಬೇಕಿದೆ. ಜೊತೆಗೆ ಪ್ರಮುಖ ಮತ್ತು ನೇರ ಆರೋಪಿ ಈ ಕಳಪೆ ಕಾಮಗಾರಿಗಳ ರೂವಾರಿ ಮತ್ತು 24 ವರ್ಷದಿಂದ ಒಂದೇ ಕಚೇರಿಯಲ್ಲಿ ಕೂರ್ತಿರುವಂತಹ ವೆಂಕಟರಂಗ ಶೆಟ್ಟಿಯವರು ಬರೋಬ್ಬರಿ 15,35,000 ರೂಪಾಯಿಯನ್ನು 9% ಬಡ್ಡಿಯೊಂದಿಗೆ ಇವರು ಇಲಾಖೆಗೆ ಕಟ್ಟುವಂಥ ಆರೋಪ ನೇರವಾಗಿ ಸಾಬೀತಾಗಿರುವಂಥದ್ದು. ಈಗ ನಾನು ಆಗ್ರಹ ಮಾಡ್ತಿರುವಂಥದ್ದು ಕೃಷಿ ಇಲಾಖೆಗೆ, ಇಂಥ ಭ್ರಷ್ಟಾಚಾರಿಗಳನ್ನು ಯಾಕಿನ್ನ ಇಟ್ಕೊಂಡಿದ್ದೀರಿ? ಈ 4 ಜನ ಭ್ರಷ್ಟಾಚಾರಿಗಳನ್ನು ಈ ಕೂಡಲೇ ಅಮಾನತು ಮಾಡಬೇಕು. ಇವರ ವೇತನದಿಂದ ಸಂಪೂರ್ಣ ಹಣವನ್ನು ಬಡ್ಡಿ ಸಮೇತ ಇಲಾಖೆ ಖಜಾನೆಗೆ ವಾಪಸ್ ತೊಗೊಂಬರಬೇಕು. ಜೊತೆಗೆ ಆ ಗುತ್ತಿಗೆದಾರರು ಏನಿದ್ದಾರೆ 4ನೇ ದರ್ಜೆ ಗುತ್ತಿಗೆದಾರರಿಂದ ಏನು ಕಳಪೆ ಕಾಮಗಾರಿಯನ್ನು ಮಾಡಿಸಿದ್ದಾರೆ ಅದನ್ನು ಗುತ್ತಿಗೆದಾರನ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಜೊತೆಗೆ ಈ ವೆಂಕಟರಂಗ ಶೆಟ್ಟಿ 2 ತಿಂಗಳಲ್ಲಿ ನಿವೃತ್ತಿ ಹೊಂದುವಂಥ ಸಮಯ ಇದೆ. ಹೀಗಾಗಿ ನೀವು ಈ ಕೂಡಲೇ ಆತನಿಗೆ NOC ಕೊಡಬಾರ್ದು, ಈ ಕೂಡಲೇ ಅಮಾನತು ಮಾಡಬೇಕು. ಸಂಪೂರ್ಣ ಹಣವನ್ನು ಬಡ್ಡಿ ಸಮೇತ ವಸೂಲಿ ಆಗಬೇಕು. ಜೊತೆಗೆ ಲೋಕಾಯುಕ್ತದಲ್ಲಿ ಸಂಪೂರ್ಣ ತನಿಖೆ ಆಗೋವರೆಗೂ ಇವ್ರನ್ನ ಅಮಾನತಿನಲ್ಲಿಡಬೇಕು. ಯಾಕೆಂದರೆ ಸಾಕ್ಷಿ ನಾಶಗೊಳಿಸುವಂಥ ಎಲ್ಲ ಸಾಧ್ಯತೆಗಳಿದೆ. ಇವರು ತುಂಬ ಪ್ರಬಲರಾಗಿರೋದ್ರಿಂದ ಈ ಕೂಡಲೇ ಅಮಾನತು ಮಾಡಬೇಕು ಅನ್ನೋದು ನನ್ನ ಒತ್ತಾಯ ಆಗಿದೆ. ಇದರಲ್ಲಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಪ್ರಸನ್ನ ದೇವರು ನೀಡ್ತಾ ಹೋಗ್ತಾರೆ. ಪ್ರಸನ್ನ, ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ರಾಮಲಿಂಗೇಗೌಡರು ಕೊಟ್ಟಿರುವಂತಹ ದೂರಿಗೆ ಒಂದು ಹಂತದ ಜಯ ಇದು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಆದರೆ ದೂರು ಕೊಟ್ಟಿದೆ ಯಾವಾಗ, ವರದಿ ಬಂದಿದೆ ಯಾವಾಗ? ಈಗ ಅಧಿಕಾರಿಗಳ ಮೇಲೆ ಕ್ರಮ ಅಂದ್ರೂ ಕೂಡ ಏನ್ ತಗೊಳ್ಳೋದಕ್ಕೆ ಸಾಧ್ಯ ಅಂತ? ದಿವ್ಯಾ, ಇದು ನೋಡಿ ಅತ್ಯಂತ ದೊಡ್ಡ ಒಂದು ಪ್ರಕರಣ. ಯಾಕಂತಂದ್ರೆ ಚಾಮರಾಜನಗರ ನಿಮಗೆ ಮೊದಲೇ ಗೊತ್ತಿದೆ, ಅಲ್ಲಿ ನೀರಿನ ಸಮಸ್ಯೆ ಬಹಳಷ್ಟು ಇದೆ. ಅಂತ ಸಂದರ್ಭದಲ್ಲಿ ಅದರಲ್ಲೂ ಯಳಂದೂರು ತಾಲೂಕಿನಲ್ಲಿ ಈ ಕೃಷಿಕರ ಒಂದು 5 ಚೆಕ್ ಡ್ಯಾಮ್ಗಳನ್ನ ಮಾಡಿದ್ರೆ ಸಾವಿರಾರು ರೈತರಿಗೆ ಒಳ್ಳೇದಾಗತ್ತೆ ಅನ್ನೋ ಕಾರಣದಿಂದ ಸರ್ಕಾರ ಈ ಒಂದು ಮಹತ್ವದ ಯೋಜನೆಗಳನ್ನ ಜಾರಿಗೆ ತಂದಿತ್ತು. ಆದ್ರೆ ಇಲ್ಲಿ ಆಗಿರುವಂತ ದೊಡ್ಡ ಅನಾಹುತ ಏನಂತಂದ್ರೆ, ಇವತ್ತು ಹೋಗಿ ಏನಾದ್ರೂ ಆ ಚೆಕ್ ಡ್ಯಾಮ್ ಅನ್ನ ನೋಡಿದ್ರೆ, ನಾವು ಫೋಟೋಗಳಲ್ಲಿ ತೋರಿಸ್ತಾ ಇದೀವಿ, ಬಿರುಗ್ ಬಿಟ್ಟಿದೆ, ಕಲ್ಗಳು ಬಿದ್ದೋಗಿದೆ, ಚೆಕ್ ಡ್ಯಾಮ್ಗಳು ಯಾವುವು ಕೂಡ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಇವು ನಿರ್ಮಾಣ ಆಗಿ ಕೇವಲ 4 ವರ್ಷ ಆಗಿರುವಂತದ್ದು. ಯಾಕೆ ಈ ರೀತಿ ಆಯ್ತು ಎನ್ನುವುದಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾದ ಸಂದರ್ಭದಲ್ಲಿ ಲೋಕಾಯುಕ್ತ ತನಿಖಾಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಮಾನ್ಯ ಲೋಕಾಯುಕ್ತ ನ್ಯಾಯಮೂರ್ತಿಗಳ ಆದೇಶದ ಅನ್ವಯ ತನಿಖೆಯನ್ನ ಮಾಡ್ತಾರೆ. ತನಿಖೆ ಮಾಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, 4ನೇ ದರ್ಜೆಯ ಗುತ್ತಿಗೆದಾರರಿಗೆ ಕೊಟ್ಬಿಟ್ಟಿದ್ದಾರೆ. ಈ KTPP ಕಾಯ್ದೆಯನ್ನು ಉಲ್ಲಂಘನೆ ಮಾಡಿರುವಂತದ್ದು. ಪತ್ರಿಕಾ ಪ್ರಕಟಣೆಯನ್ನ ಕೊಟ್ಬಿಟ್ಟು ಟೆಂಡರ್ನ ಕರೆದಿಲ್ಲ, ಇವ್ರು ಕಾರ್ಯಾದೇಶ ಹೇಗೆ ಕರೆದಿದ್ದಾರೆ, ಇದೊಂದು ಕೆಲಸ ಮಾಡಿ ಅಂತ ಕರೆದ್ಬಿಟ್ಟು ಕೆಲವೇ ಗುತ್ತಿಗೆದಾರರಿಗೆ ಅನುಕೂಲ ಮಾಡೋ ರೀತಿಯಲ್ಲಿ ಕೆಲಸವನ್ನ ಮಾಡೋದು, ಇದು ಒಂದು ಅಕ್ರಮ ಆಗ್ತದೆ. ಕೆಲಸ ಕಾಮಗಾರಿಗಳ ಒಂದು ಗುಣಮಟ್ಟ, ಅದ್ರಲ್ಲಿ ಬಳಕೆ ಆಗಿರುವಂತಹ ಮೆಟೀರಿಯಲ್ಸ್ ಗಳ ಗುಣಮಟ್ಟವನ್ನ ಪರಿಶೀಲನೆ ಮಾಡಿಲ್ಲ ಎನ್ನುವಂತ ಅತ್ಯಂತ ಸ್ಪಷ್ಟವಾದಂತಹ ಒಂದು ಉಲ್ಲೇಖ ಲೋಕಾಯುಕ್ತ ವರದಿಯಲ್ಲಿ ಹೇಳಿರುವಂತದ್ದು. ಜೊತೆಗೆ ಈ ಎಲ್ಲ ಅಧಿಕಾರಿಗಳಿದ್ದಾರಲ್ಲ, ಈ ಅಧಿಕಾರಿಗಳು ಏನೇನು ಸಮಸ್ಯೆ ಮಾಡಿದ್ದಾರೆ ಅನ್ನೋದು ಕುರಿತಂತೆ ಲೋಕಾಯುಕ್ತ ವರದಿಯಲ್ಲಿ ಪಿನ್ ಟು ಪಿನ್ ಮಾಹಿತಿ ಇದೆ. ಅದ್ರೇನಂದ್ರೆ ಒಂದೇ ದಿನ ಅಳತೆಯನ್ನ ತಗೊಂಡ್ಬಿಟ್ಟಿದ್ದಾರೆ. ಆ ಅಳತೆಯನ್ನ ಬಹಳ ಸ್ಪಷ್ಟ 5 ಚೆಕ್ ಡ್ಯಾಮ್ಗಳ ಅಳತೆಯನ್ನು ಒಂದೇ ದಿನ ಹೇಗೆ ತಗೊಳ್ಳಿಕ್ಕೆ ಸಾಧ್ಯ? ಅಳತೆಯನ್ನ ಮನೆ ಬಂದಂತೆ ತೆಗೆದುಕೊಂಡಿರುವಂತದ್ದು, KTPP ಆಕ್ಟ್ ಕಾಯ್ದೆ ಉಲ್ಲಂಘನೆ ಮಾಡಿರುವಂತದ್ದು. ಆಮೇಲೆ 3ನೇ ದರ್ಜೆಗಿಂತ ಅಂದ್ರೆ 1, 2, 3ನೇ ದರ್ಜೆಯ ಗುತ್ತಿಗೆದಾರರು ಈ ಕೆಲಸ ಮಾಡಬೇಕು, ಆದ್ರೆ 4ನೇ ದರ್ಜೆಯ ಗುತ್ತಿಗೆದಾರರಿಗೆ ಕೊಟ್ಟಿರುವಂತದ್ದು, ಕಳಪೆ ಕಾಮಗಾರಿ ಕೈಗೊಂಡಿರುವಂತದ್ದು, ಇವೆಲ್ಲವನ್ನು ಕುರಿತಂತೆ ಬಹಳ ಸ್ಪಷ್ಟವಾಗಿ ಲೋಕಾಯುಕ್ತ ತನಿಖೆಯನ್ನ ಮಾಡ್ತದೆ. 2021ರಿಂದ ಈ ಒಂದು ಅವಧಿನಲ್ಲಿ 24ರ ಅವಧಿನಲ್ಲಿ ಏನೇನೆಲ್ಲ ಆಗಿದೆ ಅನ್ನೋಂತ ಸಂಪೂರ್ಣವಾದ ವರದಿಯನ್ನ ಕೊಟ್ಟ ನಂತರ ಈ ಅಧಿಕಾರಿಗಳು ಸಾಮಾನ್ಯ ಅಧಿಕಾರಿಗಳು ಅನ್ಕೋಬೇಡಿ, ಬಹಳ ಸ್ಪಷ್ಟವಾಗಿ ಹೇಳ್ತೀವಿ, ಈ ಅಧಿಕಾರಿಗಳು ಅತ್ಯಂತ ಉನ್ನತ ಸ್ಥಾನದಲ್ಲಿರುವಂತಹ ಅಧಿಕಾರಿಗಳು. ಈ ಅಧಿಕಾರಿಗಳಿದ್ದಾರಲ್ಲ ಅತ್ಯಂತ ಪ್ರಭಾವಿಗಳು. ಈ ಅಧಿಕಾರಿಗಳ ವಿರುದ್ಧ ಇದುವರೆಗೂ ಕೂಡ ಆಕ್ಷನ್ ಆಗಿಲ್ಲ, ಅಮಾನತು ಮಾಡಿಲ್ಲ. ಯಾರೋ ಸಣ್ಣ ಪುಟ್ಟ ಒಂದು ತಪ್ಪುಗಳನ್ನ ಮಾಡಿದ್ರೆ ಅವ್ರ ಮೇಲೆ ಅಮಾನತು ಶಿಕ್ಷೆಗೆ ಸರ್ಕಾರ ಆದೇಶ ಮಾಡುತ್ತೆ, ಇವ್ರನ್ನ ಅಮಾನತು ಮಾಡಿಲ್ಲ. ಲೋಕಾಯುಕ್ತ ವರದಿ ಏನು ಸ್ಪಷ್ಟವಾಗಿ ಹೇಳುತ್ತೆ ಅಂದ್ರೆ, ಇದರಲ್ಲಿ ಮುಖ್ಯವಾಗಿ ವೆಂಕಟರಂಗ ಶೆಟ್ಟಿ ಅಂದ್ರೆ ಸಹಾಯಕ ಕೃಷಿ ಅಧಿಕಾರಿ ಏನಿದ್ದಾರೆ, ಇವ್ರು 25 ವರ್ಷ ಕಳೆದ ಹಲವು ವರ್ಷಗಳಿಂದ ಯಳಂದೂರು ತಾಲೂಕಿನಲ್ಲೇ ಇವರು ಸೇವೆಯನ್ನ ಮಾಡ್ತಾ ಇರುವಂತದ್ದು. ಇವ್ರು ಅಲ್ಲೇನೆ ಬೀಳ್ಬಿಟ್ಟಿರುವಂತದ್ದು. ಇವರೇ ಈ ಒಂದು ಪ್ರಮುಖ ಆರೋಪಿ. ಇದರಲ್ಲಿ 15,35,000 ರೂಪಾಯಿ ಇವರಿಂದ ವಸೂಲಿ ಮಾಡಿ ಅಂತ ಹೇಳಿ ಲೋಕಾಯುಕ್ತ ವರದಿಯನ್ನು ಸ್ಪಷ್ಟವಾಗಿ ಹೇಳಿರುವಂತದ್ದು. ಇದೆಲ್ಲ ಆಡಿಟ್ ರಿಪೋರ್ಟ್ಸ್ ಗಳನ್ನ ಸ್ಪಷ್ಟವಾಗಿ ನೋಡಿದ ಸಂದರ್ಭದಲ್ಲಿ
ಈ 4 ಅಧಿಕಾರಿಗಳೇನಿದ್ದಾರೆ, ಈ 4 ಅಧಿಕಾರಿಗಳು ತಪ್ಪನ್ನ ಮಾಡಿರುವಂತದ್ದು ಅತ್ಯಂತ ಸ್ಪಷ್ಟವಾಗಿ ಗೋಚರವಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇವರ ಏನು ಸಂಬಳ ಬರುತ್ತೆ, ಇವ್ರಿಗೇನು ಭತ್ಯೆಗಳು ಕೊಡ್ತಾರೆ, ಎಲ್ಲವನ್ನು ಕಟ್ ಮಾಡಿ ಇವರಿಂದ ಈ 24 ಲಕ್ಷಕ್ಕಿಂತ ಹೆಚ್ಚು ಹಣ ದುರುಪಯೋಗ ಏನಾಗಿದೆ, ಈ ಹಣವನ್ನ ವಸೂಲಿ ಮಾಡಿ ಅಂತ ಆದೇಶವನ್ನ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು. ಲೋಕಾಯುಕ್ತ ವರದಿನಲ್ಲಿ ನಾವು ತೋರಿಸ್ತಾ ಇದ್ದೇವೆ, ದಾಖಲೆ ಸಮೇತ ಈ ಒಂದು ಸ್ಟೋರಿನ ರಿವೀಲ್ ಮಾಡ್ತಾ ಇರುವಂತದ್ದು. ಈ ಅಧಿಕಾರಿಗಳೇನಿದ್ದಾರೆ ಇವರನ್ನ ತಕ್ಷಣ ಇವ್ರ ಮೇಲೆ ಒಂದು FIR ಅನ್ನ ಮಾಡಿ ಇವರನ್ನ ಸಸ್ಪೆನ್ಷನ್ ಮಾಡುವಂತ ಕೆಲಸವನ್ನು ಮಾಡ್ಬೇಕು. ಆದ್ರೆ ಈ ಅಧಿಕಾರಿಗಳು ಬೇರೆ ಬೇರೆ ಕಡೆ ಈಗ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವ್ರು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರು ಅಲ್ಲಿ ಮತ್ತಷ್ಟು ಭ್ರಷ್ಟಾಚಾರ ನಡೆಸುವ ಒಂದು ಅಪಾಯ ಇರೋ ಹಿನ್ನೆಲೆಯಲ್ಲಿ ಕೂಡಲೇ ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಈಗ ಕೃಷಿ ಆಯುಕ್ತರಿಗೂ ಕೂಡ ದೂರದಾರಂತ ರಾಮಲಿಂಗಾರೆಡ್ಡಿ ಅವರು ದೂರನ್ನ ಕೊಟ್ಟಿರುವಂತದ್ದು. ಏನಂದ್ರೆ ಚೆಕ್ ಡ್ಯಾಮ್ಗಳು ಏನಾಗ್ತಿತ್ತು, ಇವತ್ತು ಆ ಒಂದು ಕೃಷಿಗೆ ಬಳಕೆ ಆಗ್ಬೇಕಾಗಿದ್ದಂತ ಚೆಕ್ ಡ್ಯಾಮ್ಗಳು ಈ ಒಂದು ಕಳಪೆ ಕಾಮಗಾರಿಯಿಂದಾಗಿ ಒಂದೇ ಒಂದು ಹನಿ ಆ ಚೆಕ್ ಡ್ಯಾಮ್ಗಳಲ್ಲಿ ನೀರು ನಿಲ್ತಾ ಇಲ್ಲ. ಕಾರಣ ಅಂದ್ರೆ ಚೆಕ್ ಡ್ಯಾಮ್ಗಳೆಲ್ಲ ಒಡೆದೋಗಿರುವಂತದ್ದು, ನೀರು ಸೋರಿಕೆ ಆಗ್ತಿರುವಂತದ್ದು, ರೈತರಿಗೆ ಅನ್ಯಾಯ ಮಾಡಿರುವಂತದ್ದು. ಇವ್ರು ನೋಡಿ, ಇವ್ರಿಗೆ ಅನ್ಯಾಯ ಮಾಡಿರೋದು ಯಾರಿಗೆ? ನಮ್ಮ ನಾಡಿನ ರೈತರಿಗೆ ಅನ್ಯಾಯ ಮಾಡಿರುವಂತದ್ದು. ಈ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಗಳನ್ನ ಕೈಗೊಳ್ಳಬೇಕಾಗ್ತದೆ. ಅಮೃತೇಶ್ವರು, ವೆಂಕಟರಂಗ ಶೆಟ್ಟಿ, ಸೋಮಶೇಖರ್, ಚಂದ್ರಕಲಾ ಇವರೆಲ್ಲ ಏನಿದ್ದಾರೆ, ಈ ಅಧಿಕಾರಿಗಳ ವಿರುದ್ಧ ಅತ್ಯಂತ ಕಠಿಣ ಕ್ರಮವನ್ನ ಚಲುವರಾಯಸ್ವಾಮಿ ಅವರು ಕೈಗೊಳ್ಳಬೇಕು ಎನ್ನುವಂತ ಒಂದು ಬೇಡಿಕೆ ಇರುವಂತದ್ದು. ಅದರ ದೂರು ಕೂಡ ಈಗ ದಾಖಲಾಗಿರುವಂತದ್ದು. ಲೋಕಾಯುಕ್ತ ವರದಿ ಅನ್ವಯ ಇವ್ರ ಮೇಲೆ ಯಾವಾಗ ಕ್ರಮ ಕೈಗೊಳ್ತಾರೆ ಅನ್ನುವಂತ ಒಂದು ಪ್ರಶ್ನೆ ನಾವು ಕೇಳ್ತಾ ಇರುವಂತದ್ದು. ಪ್ರಸನ್ನ, ಈಗ ಒಂದು ಉದಾಹರಣೆ ಸಿಗ್ತಾ ಇದೆ ಅಕ್ರಮ ಎಷ್ಟರ ಮಟ್ಟಿಗಾಗಿದೆ, ಭ್ರಷ್ಟಾಚಾರದಲ್ಲಿ ಯಾವ ರೀತಿ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅಂತ. ಇದು ಬೇಲಿನೇ ಎದ್ದು ಹೊಲ ಮೇಯ್ದಂಗೆ. ಈಗ ಕ್ರಮ ತಗೊಂಡ್ರು ಕೂಡ ಏನು ತಗೊಳ್ತಾರೆ, ಯಾವ ರೀತಿ ತಗೊಳ್ತಾರೆ ಅನ್ನೋದು ಸದ್ಯದ ಪ್ರಶ್ನೆ ಆಗಿರುವಂಥದ್ದು. ಕೃಷಿ ಇಲಾಖೆ ಸಚಿವರಾಗಿರುವಂಥ ಚಲುವರಾಯಸ್ವಾಮಿ ಅವರು ತಮ್ಮ ಇಲಾಖೆ ಬಗ್ಗೆ ಕಣ್ಣಾಡಿಸ್ಬೇಕು ಅಂತ ಅನ್ಸುತ್ತೆ. ಏನಂತೀರಿ ಇದ್ರ ಬಗ್ಗೆ? ಖಂಡಿತವಾಗೂ, ಯಾಕಂದ್ರೆ ಚಲುವರಾಯಸ್ವಾಮಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಕೃಷಿ ಇಲಾಖೆನಲ್ಲಿ, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಇಂಥ ಅಧಿಕಾರಿಗಳಿದಾರಲ್ಲ, ಈ ಒಂದು ಭ್ರಷ್ಟ ಅಧಿಕಾರಿಗಳಿದಾರಲ್ಲ, ಅವರ ಒಂದು ಆಶಯ ಏನಿದೆ, ಕೃಷಿ ಇಲಾಖೆಯಲ್ಲಿ ಒಂದು ಕ್ರಾಂತಿಕಾರಿಕ ನಿಲುವುಗಳನ್ನ ಮಾಡಬೇಕು ಅನ್ನುವಂತ ಇಚ್ಛೆ ಏನಿದೆ, ಅವೆಲ್ಲದಕ್ಕೂ ಕೂಡ ಬಹಳಷ್ಟು ಪೆಟ್ಟು ಕೊಡುವಂತ ಕೆಲಸವನ್ನ ಇವ್ರು ಮಾಡ್ತಾ ಇರುವಂತದ್ದು. ಈಗ ಯಳಂದೂರು ಅಂತ ಜಾಗಕ್ಕೆ ತಾವು ಹೋದ ಸಂದರ್ಭದಲ್ಲಿ ಖಂಡಿತವಾಗಿ ಚಾಮರಾಜನಗರಕ್ಕೆ ಹೋಗಿ ಒಮ್ಮೆ ನೋಡಿ, ಅಲ್ಲಿ ಕೃಷಿಕರ ಸಮಸ್ಯೆ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಒಂದು ಕಡೆ ಕಾಡಿನಂಚಿನ ಕೃಷಿ ಇರುವಂತದ್ದು, ಅಲ್ಲಿ ವನ್ಯಮೃಗಗಳ ಒಂದು ಕಾಟ ಇದೆ, ಅದ್ರ ನಡುವೆ ಸಂಘರ್ಷ ಮಾಡ್ಕೊಂಡೆ ಜೀವನ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಅವ್ರಿಗೇನೋ ಸ್ವಲ್ಪ ನೀರು ಸಿಗಲಿ ಅನ್ನುವಂತ ಕಾರಣಕ್ಕೆ ಚೆಕ್ ಡ್ಯಾಮ್ ಗಳನ್ನ ಮಾಡಿರುವಂತದ್ದು. ಆದ್ರೆ 5 ಚೆಕ್ ಡ್ಯಾಮ್ ಗಳನ್ನ ನೋಡಿದ ಸಂದರ್ಭದಲ್ಲಿ ಒಂದು ನೆಟ್ಟಿಗಿಲ್ಲ. ಅವ್ರು ಮನ್ಸಿಗೆ ಬಂದಂಗೆ ಕಟ್ಟಿದ್ದಾರೆ, ಬಿಲ್ಗಳು ಮಾಡ್ಬಿಟ್ಟಿದ್ದಾರೆ, ಬಿಲ್ಗಳು ತಗೊಂಡಿದ್ದಾರೆ. ಯಾರ ಮನೆ ದುಡ್ಡು ಅಂತ ಏನೋ ಪ್ರಶ್ನೆ ಇದು. 24,77,000 ಏನು ದುಡ್ಡಿದೆ, 37 ರೂಪಾಯಿ. ಈ ದುಡ್ಡನ್ನ ಈ ಅಧಿಕಾರಿಗಳನ್ನ 9% ದಂಡವನ್ನ ಹಾಕಿ ಆ ಬಡ್ಡಿ ಸಮೇತ ಇವ್ರನ್ನ ವಸೂಲಿ ಮಾಡಿ ಅಂತ ಲೋಕಾಯುಕ್ತ ಆದೇಶವನ್ನ ಕೊಟ್ಟಿರುವಂತದ್ದು. ಈ ಅಧಿಕಾರಿಗಳನ್ನ ಇವತ್ತೀಗೆ ಬಿಟ್ರೆ ಇವ್ರು ಮತ್ತಷ್ಟು ಕರ್ಮಕಾಂಡಗಳನ್ನ ಮಾಡ್ತಾರೆ. ಜನಸಾಮಾನ್ಯರಿಗೆ, ರೈತರಿಗೆ ಏನು ನೀರು ಸಿಗ್ಬೇಕಾಗಿತ್ತು ಅದನ್ನ ಇವ್ರು, ಆ ದುಡ್ಡನ್ನ ಇವರು ಒಡೆದ್ಕೊಂಡು ತಿಂದಿದ್ದಾರೆ. ರೈತರಿಗೆ ಅನ್ಯಾಯ ಮಾಡಿರುವಂತದ್ದು. ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ಚಲುವರಾಯಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಕನಿಕರವನ್ನ ತೋರಿಸಿದರೆ ಈ ಒಂದು ಅಧಿಕಾರಿಗಳನ್ನ ಕೂಡಲೇ ಸಸ್ಪೆಂಡ್ ಮಾಡುವಂತದ್ದು, ಇಲಾಖಾ ತನಿಖೆಗೆ ಆದೇಶವನ್ನ ಮಾಡುವಂತ ಕೆಲಸವನ್ನ ಮಾಡೋದ್ರ ಮೂಲಕ ಭ್ರಷ್ಟಾಚಾರಕ್ಕೆ ನಾವು ಯಾವತ್ತೂ ಕೂಡ ಪುಷ್ಟಿ ಕೊಡಲ್ಲ ಅನ್ನುವಂತ ಅವ್ರ ಮಾತು ಮೊದಲಿಂದನೂ ಹೇಳ್ಕೊಂಡ್ ಬಂದಿದ್ದಾರೆ. ಅದನ್ನ ಮಾಡಿ ಚಲುವರಾಯಸ್ವಾಮಿ ತೋರಿಸ್ತಾರೆ ಅನ್ನುವಂತ ವಿಶ್ವಾಸ ನಮಗಿದೆ. ಈ ವರದಿಯನ್ನ ಅವ್ರ ಗಮನಕ್ಕೆ ತರುವಂತ ಕೆಲಸವನ್ನು ಕೂಡ ಜಿ ಕನ್ನಡ ನ್ಯೂಸ್ ಮಾಡುತ್ತೆ. ದಿವ್ಯಾ, ಈ ರೀತಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅನ್ನೋದಾದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಇಂಥದ್ದು ಬೇಕಾದಷ್ಟು ಉದಾಹರಣೆಗಳಿರ್ಬೋದು. ಈಗ ಪರ್ಟಿಕ್ಯುಲರ್ ಆಗಿ ಆ ಚೆಕ್ ಡ್ಯಾಮ್ಗಳ ವಿಚಾರಕ್ಕೆ ಬರೋದಾದ್ರೆ, ಆ ಭಾಗದ ರೈತರ ನೋವುಗಳೇನಾಗಿತ್ತು? ಇಂತಹ ಅಕ್ರಮ ಅಥವಾ ಕಳಪೆ ಕಾಮಗಾರಿಯನ್ನು ನೋಡಿ ಅವ್ರು ಏನ್ ಹೇಳ್ತಿದ್ರು? ಇದ್ರ ಬಗ್ಗೆ ಏನಾದ್ರೂ ಇನ್ಪುಟ್ಸ್ ಲಭ್ಯ ಆಗಿದೆಯಾ? ಅಲ್ಲಿನ ರೈತರು ಒಂದೇ ಮಾತಾಡೋದು ಏನಂತಂದ್ರೆ, ಈ ಚೆಕ್ ಡ್ಯಾಮ್ ನಿರ್ಮಾಣ ಆಗೋ ಸಂದರ್ಭದಲ್ಲಿ ನಮ್ಗೆ ಹಲವು ಕನಸುಗಳು, ನಮ್ಮ ಕನಸುಗಳು ಈಡೇರ್ತಾ ಇದೆ ಅನ್ನುವಂತ ಖುಷಿ, ಒಂದು ಆಸೆ ಇತ್ತು. ಆದ್ರೆ ಆ ಆಸೆ ಕೃಷಿ, ಅಲ್ಲಿ ಯಾವ ನೀರು ಅಲ್ಲಿ ನಿಂತ್ಕೋಬೇಕಾಗಿತ್ತು, ಆ ನೀರ್ನ ನಿಲ್ದರೆ ಕೇವಲ ಒಂದು ಕಟ್ಟೆಯನ್ನ ಕಟ್ಟಿ ಕಳಪೆ ಕಾಮಗಾರಿ ಮಾಡಿರೋ ಎಲ್ಲೆಲ್ಲ ಬಿದ್ದೋಗಿದೆ, ಕಲ್ಗಳೆಲ್ಲ ಬಿದ್ದೋಗಿದೆ. ಕೇವಲ 3 ವರ್ಷದಲ್ಲಿ ಇವ್ರ ಒರಿಜಿನಾಲಿಟಿ ಇದೆಯಲ್ಲ, ಇವ್ರೇನ್ ಕೆಲಸ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅದು ಅತ್ಯಂತ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಇವ್ರು ಮಾಡಿರುವಂತ ಕೆಲಸ, ಈ ಒಂದು ಕೆಲಸದಿಂದಾಗಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದೆ ಅಂತ ಲೋಕಾಯುಕ್ತ ರಿಪೋರ್ಟ್ ನ ಪೇಜ್ ಅಲ್ಲಿ ತೋರಿಸ್ತಾ ಇದ್ದೀವಿ. ಇವ್ರು ನಷ್ಟ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ಇವ್ರ ವಿರುದ್ಧ ಯಾವುದೇ ಕಾರಣಕ್ಕೂ ಇವ್ರ ಮೇಲೆ ಕಠಿಣ ಕ್ರಮವನ್ನ ಕೈಗೊಳ್ಳಲೇಬೇಕು ಎನ್ನುವಂತ ಒಂದು ಉಲ್ಲೇಖವನ್ನ ಮಾಡಿರುವಂತದ್ದು. ಲೋಕಾಯುಕ್ತ ತನ್ನ ತನಿಖೆಯ ಕೆಲಸವನ್ನ ಮಾಡಿ ಮುಗಿಸಿದೆ, ವರದಿಯನ್ನು ಸಬ್ಮಿಟ್ ಮಾಡಿದೆ. ಈಗ ಸರ್ಕಾರದ ಅಂಗಳದಲ್ಲಿ ಇರುವಂತದ್ದು ಯಾವ ರೀತಿ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ, ಇಂಥವ್ರನ್ನ ಒಂದು ಚಾಟಿ ಏಟನ್ನ ಕೊಡುತ್ತೆ ಅನ್ನುವಂತ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಕೃಷಿ ಕಮಿಷನರ್ ಅವ್ರಿಗೂ ಕೂಡ ಈ ವಿಷಯವನ್ನ ಗಮನಕ್ಕೆ ತಂದಿರುವಂತ ಕೆಲಸವನ್ನ ನಾವು ಮಾಡಿದ್ದೇವೆ. ಅವ್ರು ಕೃಷಿ ಒಂದು ಕಮಿಷನರ್ ಅವರು ಕೂಡ ಹೇಳಿದ್ದಾರೆ, ಈ ಅಧಿಕಾರಿಗಳ ವಿರುದ್ಧ ಕ್ರಮ ಆಗುತ್ತೆ ಅನ್ನುವಂತ ವಿಚಾರವನ್ನು ಹೇಳಿದ್ದಾರೆ. ನಾವ್ ಹೇಳ್ತಾ ಇರೋದು ಇಮಿಡಿಯೇಟ್ ಸಸ್ಪೆಂಡ್ ಮಾಡಿ.
ಆಮೇಲೆ ಇಲಾಖಾ ತನಿಖೆಯನ್ನು ಒಪ್ಪಿಸಿ. ಆಗ ಕೃಷಿ ಇಲಾಖೆಯಲ್ಲಿ ಈಗ ನೋಡಿ ಇದೇ ದಾಖಲೆಗಳನ್ನ ನಾವು ತೋರಿಸ್ತೀವಿ. ಒಂದ್ ಕಡೆ ಸೆಸ್ ಕೊಟ್ಟಿದೀವಿ ಅಂತ ಹೇಳ್ತಿದ್ರೆ, ಈ ಕಾರ್ಮಿಕರ ಸೆಸ್ ಅಂತ ಬರುತ್ತೆ, ಆ ಕಾರ್ಮಿಕರ ಸೆಸ್ ಅನ್ನ ಕೊಟ್ಟಿದೀವಿ ಅಂತ ಹೇಳ್ತಾರೆ, ಮತ್ತೆ ಅವ್ರದೇ ಪೇಜ್ ಅಲ್ಲಿ ಇನ್ನೊಂದ್ ಪೇಜ್ ಅಲ್ಲಿ ಹೇಳ್ತಾರೆ ಕಾರ್ಮಿಕ ಸೆಸ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ, ಡಿಡಕ್ಟ್ ಆಗಿದೆ ಅಂತಾರೆ, ಡಿಡಕ್ಟ್ ಆಗಿಲ್ಲ ಅಂತಾರೆ. ಈ ಸೆಸ್ ಅಲ್ಲೇ ಒಂದು ಹಗರಣ ಇದೆ ಕೃಷಿ ಇಲಾಖೆನಲ್ಲಿ. ಇಂಥ ಹಗರಣಗಳನ್ನ ಬಹಳಷ್ಟು ನಡೀತಾ ಇದೆ. ಯಾವ ಇಲಾಖೆ ಇವತ್ತು ನಾಡಿನ ಭದ್ರ ಬುನಾದಿ ಆಗ್ಬೇಕಾಗಿತ್ತು, ಆ ಇಲಾಖೆಯಲ್ಲಿ ಇಂಥ ಭ್ರಷ್ಟ ಅಧಿಕಾರಿಗಳು ಸೇರ್ಕೊಂಡು ಕಂಪ್ಲೀಟ್ ಆ ಇಲಾಖೆಯನ್ನ ಹಾಳು ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರಸನ್ನ.